ನಮಸ್ಕಾರ ಸ್ನೇಹಿತರೆ. ಕುಂಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 7 ವರಗಳು ಯಾವುವು? ಕುಂಭ ರಾಶಿಯವರಿಗೆ ಶನಿಯ ರಕ್ಷಣೆ ಇದೆಯಾ? ಕುಂಭ ರಾಶಿಯವರಿಗೆ ಯಾವ ದೇವಿಯ ಅನುಗ್ರಹ ಪ್ರಾಪ್ತಿಯಾಗ್ತದೆ? ಕುಂಭ ರಾಶಿಯವರು ಏನೆಲ್ಲ ಪ್ರಯೋಜನಗಳನ್ನ ಪಡೆದುಕೊಳ್ತಾರೆ, ಏನೆಲ್ಲ ಲಾಭಗಳನ್ನ ಕಂಡುಕೊಳ್ತಾರೆ? ಇವರ ಜೀವನದಲ್ಲಿ ಗಜಕೇಸರಿ ಯೋಗ ನಿರ್ಮಾಣವಾಗಿ ಅನುಕೂಲಕರ ವಾತಾವರಣ ಸಿಗುತ್ತಾ? ಇನ್ನು ಇವರಿಗೆ ಯಶಸ್ಸು ಸಿಗ್ಲಿದ್ಯಾ? ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ದು ಕೂಡ ಕುಂಭ ರಾಶಿಯಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಕುಂಭ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನ ಕರುಣಿಸಿದ್ದು ಇವರ ಜೀವನದಲ್ಲಿ ಭಾಗ್ಯದ ಬಾಗಿಲು ತೆರಿತಾ ಇದೆ. ಯಶಸ್ಸು ಸಿಗ್ಲಿತ್ತು. ಇವರು ಸಾಕಷ್ಟು ಜಾಗರೂಕರಾಗಿ ಬಹಳಷ್ಟು ಲಾಭವನ್ನ ಪಡ್ಕೊಳ್ತಾರೆ. ಆರೋಗ್ಯವನ್ನ ಅಚ್ಚುಕಟ್ಟಾಗಿ ಇಟ್ಕೊಂತಾರೆ. ಇನ್ನು ನಿಮ್ಮ ಸಂಬಂಧಗಳಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತೆ. ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದ್ರೂ ಕೂಡ ನೀವು ತಾಳ್ಮೆಯಿಂದ ಅದೆಲ್ಲವನ್ನ ನಿಭಾಯಿಸಿಕೊಂಡ್ರೆ ಆರ್ಥಿಕವಾಗಿ ಅತ್ಯುತ್ತಮ ದಿನ ಇದಾಗಿದೆ. ನೀವು ಮಾತುಗಾರಿಕೆಯಲ್ಲಿ ಪ್ರವೀಣರು. ಹೀಗಾಗಿ ತಪ್ಪು ತಿಳುವಳಿಕೆಗಳಿಂದ ನೀವು ತಪ್ಪಿಸ್ಕೊಳ್ಬೇಕಾಗತ್ತೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಹಕಾರ ನಿಮ್ಗೆ ಅಗತ್ಯವಾಗಿ ಸಿಗುತ್ತೆ. ಹೀಗಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಸ್ಥಿರವಾಗ್ತಾ ಹೋಗುತ್ತೆ. ನಿಮ್ಮ ಭಾವನೆಗಳನ್ನ ನಿಯಂತ್ರಿಸುವತ್ತ ನೀವು ಗಮನವನ್ನ ಹರಿಸಿದ್ರೆ ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತೆ. ಇನ್ನು ನಿಮ್ಗೆ ಕೆಲಸದಲ್ಲಿ ನಿರೀಕ್ಷಿತ ಯಶಸ್ಸು ಸಿಗುತ್ತೆ. ಆರ್ಥಿಕವಾಗಿ ಇದು ಅತ್ಯುತ್ತಮ ಸಮಯವಾಗಿತ್ತು. ನಿಮ್ಮ ಸೃಜನಶೀಲತೆ ಕೂಡ ಹೆಚ್ಚಾಗುತ್ತೆ. ಹೊಸ ಆಲೋಚನೆಗಳಿಗೆ ಆದ್ಯತೆಯನ್ನ ನೀಡ್ತೀರಾ. ಕೆಲಸದಲ್ಲಿ ಪ್ರಗತಿ ಕೂಡ ಕಂಡುಬರುತ್ತೆ. ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ. ನಿಮ್ಮ ಕೆಲಸದಲ್ಲಿ ಗಮನವನ್ನ ಇಟ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಆರ್ಥಿಕವಾಗಿ ಲಾಭ ಇದೆ. ಇನ್ನು ನೀವು ಹೊಸ ಸಂಬಂಧಗಳನ್ನ ಹೊಸದಾಗಿ ರೂಢಿಸ್ಕೊಳ್ತೀರಾ. ಅಂದ್ರೆ ಹೊಸ ಸಂಬಂಧಗಳು ಬೆಸೆದುಕೊಳ್ಳುತ್ತೆ. ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಸಕ್ರಿಯರಾಗಿ ಆರ್ಥಿಕ ಪ್ರಗತಿಯನ್ನ ಸಾಧಿಸ್ಕೊಳ್ತೀರಾ. ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಇರುತ್ತೆ. ಅನಗತ್ಯವಾಗಿ ನೀವು ಮಾಡ್ತಕ್ಕಂಥ ಒಂದಷ್ಟು ವಾದಗಳಿಂದ ದೂರ ಇರಿ. ಯಾಕಂತಂದ್ರೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಸಿಗೋದ್ರಿಂದ ಅವುಗಳನ್ನ ನಿಭಾಯಿಸಲಿಕ್ಕೆ ನಿಮ್ಗೆ ತಾಳ್ಮೆ ಅತಿ ಮುಖ್ಯವಾಗುತ್ತೆ. ಪ್ರಯಾಣಕ್ಕೆ ಇದು ಉತ್ತಮ ಸಮಯವಾಗಿತ್ತು. ಹೊಸ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತೀರಾ. ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಕಂಡು ಬರುತ್ತೆ. ಆರ್ಥಿಕವಾಗಿ ನಿಮ್ಗೆ ಲಾಭದಾಯಕ ಸಮಯವಾಗಿತ್ತು. ಕುಟುಂಬದಲ್ಲಿ ಸಾಮರಸ್ಯ ಕೂಡ ಇರುತ್ತೆ. ಇನ್ನು ನಿಮ್ಮ ಆಲೋಚನೆಗಳು ಫಲಪ್ರದವಾಗುತ್ತೆ. ಹೊಸ ಯೋಜನೆಗಳನ್ನ ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯವಾಗಿದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನ ಕೂಡ ಕಳಿತೀರಾ. ಹೊಸ ಅವಕಾಶಗಳನ್ನ ಬಳಸ್ಕೊಳ್ತೀರಾ. ಹೂಡಿಕೆಗಳಿಗೆ ಉತ್ತಮ ಸಮಯ ಇದಾಗಿತ್ತು. ನೀವು ಹೂಡಿಕೆಯನ್ನು ಮಾಡೋದ್ರಿಂದ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳಬಹುದು. ನಿಮ್ಗೆ ಪಿತೃಗಳ ಅನುಗ್ರಹ ವಿಶೇಷವಾಗಿ ಸಿಗ್ತಾ ಇರೋದ್ರಿಂದ ಅವರಿಂದಲೂ ಕೂಡ ನೀವು ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ. ಪಿತೃಗಳ ಚಿತ್ರ, ಸ್ಥಾನ ಅಥವಾ ಅವರಿಗೆ ಸಂಬಂಧಿಸಿದಂತ ಮರಗಿಡಗಳನ್ನ ಉತ್ತಮವಾಗಿ ನೀವು ನೋಡ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಪಿತೃಗಳ ಒಂದು ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಜೊತೆಗೆ ನೀವು ಈ ಸಂದರ್ಭದಲ್ಲಿ ಸಾಕಷ್ಟು ಆಚರಣೆಗಳನ್ನ ಮಾಡ್ತೀರಾ. ಅಂದ್ರೆ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತೀರಾ. ಹೀಗಾಗಿ ನೀವು ರಾಜ್ಯ ವೈಭೋಗದ ಜೀವನವನ್ನೇ ಕಾಣ್ತೀರಾ ಅಂತ ಹೇಳಬಹುದು. ಉದ್ಯೋಗ ವ್ಯವಹಾರದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನ ಪಡೆಯೋದ್ರ ಜೊತೆಗೆ ಹಠಾತ್ ಆರ್ಥಿಕ ಲಾಭವನ್ನ ಕೂಡ ಕಂಡುಕೊಳ್ತೀರಾ. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಶುಕ್ರನ ಜಾತಕದ ಮೊದಲನೇ ಹಾಗೂ 4ನೇ ಮತ್ತು 7ನೇ ಹಾಗೂ 10ನೇ ಮನೆಯಲ್ಲಿ ನಿಮ್ಗೆ ಮಾಳವ್ಯ ರಾಜಯೋಗ ರೂಪುಗೊಳ್ತಾ ಇರೋದ್ರಿಂದ ನೀವು ಈ ಒಂದು ಯೋಗದಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಯೋಜನಗಳನ್ನ ಪಡಿತಾ ಹೋಗ್ತೀರಾ. ಸಂತೋಷವು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ. ಅನಿರೀಕ್ಷಿತ ಹಣಕಾಸಿನ ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ. ಅನೇಕ ವಸ್ತುಗಳನ್ನ ಕೂಡ ಮನೆಗಾಗಿ ಶಾಪಿಂಗ್ ಮಾಡ್ತೀರಾ. ಜೊತೆಗೆ ಇದರಿಂದ ಸಂತಸ ಹೆಚ್ಚಾಗುತ್ತೆ. ಉನ್ನತಾಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧಗಳು ಉತ್ತಮವಾಗ್ತಾ ಹೋಗುತ್ತೆ. ಬಡ್ತಿ ಮತ್ತು ಸಂಬಳ ಹೆಚ್ಚಳವನ್ನ ಕೂಡ ಪಡೆದುಕೊಳ್ತೀರಾ. ಚಲನಚಿತ್ರ, ಮಾಧ್ಯಮ, ಕಲೆ, ಸಂಗೀತದಂತಹ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಬಹಳಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ಆರ್ಥಿಕ ಸ್ಥಿತಿ ಬಲವಾಗ್ತಾ ಹೋಗುತ್ತೆ. ನೀವು ಬಹಳಷ್ಟು ಪ್ರಯೋಜನಗಳನ್ನ ಪಡೆಯಬಹುದು. ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಸಹ ಕೊನೆಗೊಳ್ಳುತ್ತೆ. ನೀವು ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನ ಕಳಿಲಿಕ್ಕೆ ಸಾಧ್ಯವಾಗುತ್ತೆ. ನೀವು ನ್ಯಾಯಾಲಯದ ಪ್ರಕರಣಗಳಲ್ಲೂ ಸಹ ಪ್ರಯೋಜನಗಳನ್ನು ಪಡಿತೀರಾ. ಕೋರ್ಟ್ ಕಚೇರಿ ಅಲೆದಾಟ ತಪ್ಪುತ್ತೆ. ಕೋರ್ಟ್ ಕಚೇರಿ ಅಲೆದಾಟ ತಪ್ಪಿದ ತಕ್ಷಣ ಕಚೇರಿ ಕೆಲಸಗಳಲ್ಲಿ ನೀವು ಮಗ್ನರಾಗ್ತೀರಾ. ಇನ್ನು ನೀವು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಪಾರ ಯಶಸ್ಸನ್ನ ಪಡೆದುಕೊಂಡು ಪ್ರಯೋಜನವನ್ನ ಕಾಣ್ತೀರಾ. ಸಂತಸ ಮತ್ತೆ ಸಂಪತ್ತಿನಲ್ಲಿ ಹೆಚ್ಚಳವಾಗುತ್ತೆ. ಭೌತಿಕ ಸುಖಗಳನ್ನ ಪಡೆದುಕೊಳ್ತೀರಾ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ.
ಹಠಾತ್ ಸಂಪತ್ತು ಅಥವಾ ಗುಪ್ತ ಸಂಪತ್ತನ್ನು ಪಡ್ಕೊಳ್ತೀರಾ. ಈ ಸಮಯವು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತೆ. ನೀವು ಉತ್ತಮ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ. ವೈವಾಹಿಕ ಜೀವನ ಕೂಡ ಚೆನ್ನಾಗಿರುತ್ತೆ. ಪ್ರೇಮ ಜೀವನದಲ್ಲಿ ನಡೀತಿರ್ತಕ್ಕಂಥ ಸಮಸ್ಯೆಗಳು ಕೊನೆಗೊಳ್ಳುತ್ತೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಲಾಭದ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಈ ಒಂದು ಸ್ಥಿತಿಯಲ್ಲಿ ನೀವು ಸಂತಸವನ್ನ ಕಾಣ್ತೀರಾ, ಐಷಾರಾಮಿತನವನ್ನ ಹೆಚ್ಚಿಸ್ಕೊಳ್ತೀರಾ, ಜೀವನ ಶೈಲಿಯಲ್ಲಿ ಅನೇಕ ಬದಲಾವಣೆಗಳನ್ನ ಕಾಣ್ತೀರಾ. ಪೂರ್ವಜರ ಆಸ್ತಿಯಿಂದ ಕೂಡ ನೀವು ಬಹಳಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ಆರ್ಥಿಕ ಪ್ರಯೋಜನಗಳನ್ನ ಸಹ ಪಡೆಯೋದ್ರಿಂದ ಹೊಸ ಮನೆ ಅಥವಾ ವಾಹನವನ್ನ ಖರೀದಿಸುವ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಜೀವನದಲ್ಲಿ ಸಂತೋಷ, ಶಾಂತಿ ಇರೋದ್ರ ಜೊತೆಗೆ ಕುಟುಂಬದಲ್ಲಿ ಸಂತಸ ತುಂಬಿ ತುಳುಕುತ್ತೆ. ಅತ್ತೆ ಮಾವಂದಿರೊಂದಿಗಿನ ಸಂಬಂಧ ಬಲಗೊಳ್ಳುತ್ತೆ. ಆತ್ಮವಿಶ್ವಾಸ ಇದರಿಂದ ಹೆಚ್ಚಾಗುತ್ತೆ. ನೀವು ಮಾಡಿದ ಯೋಜನೆಗಳನ್ನ ಅನುಸರಿಸುವ ಮೂಲಕ ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳಬಹುದು. ಈ ಒಂದು ಯೋಗದಿಂದ ನಿಮ್ಗೆ ಅದೃಷ್ಟವೋ ಅದೃಷ್ಟ, ಹೊಸ ಹೊಸ ವಸ್ತುಗಳ ಖರೀದಿಯ ಯೋಗ ಕೂಡ ಇದ್ದು, ನೀವ್ ಏನು ಕನಸನ್ನ ಕಂಡಿರ್ತೀರಲ್ಲ ಆ ಕನಸೆಲ್ಲವೂ ಕೂಡ ನನಸಾಗುತ್ತೆ. ನೀವು ಹಿತಶತ್ರುಗಳಿಂದ ಅಂತರವನ್ನ ಕಾಯ್ದುಕೊಳ್ತೀರಾ. ಇನ್ನು ಲಲಿತ ಕಲಾ ವಿದ್ಯಾರ್ಥಿಗಳಿಗೆ ವಿದೇಶಿ ಪ್ರಯಾಣದ ಯೋಗ ಕೂಡ ಇದೆ. ತಂದೆಯೊಂದಿಗಿನ ಮನಸ್ತಾಪ ಈ ಸಂದರ್ಭದಲ್ಲಿ ಕ್ಲಿಯರ್ ಆಗತ್ತೆ. ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತೀರಾ. ಗೃಹ ನಿರ್ಮಾಣ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ. ಹೊಸ ಮನೆಗೆ ಅಡಿಪಾಯವನ್ನ ಕೂಡ ಹಾಕ್ತೀರಾ. ಸರ್ಕಾರಿ ಅಧಿಕಾರಿಗಳಿಂದ ಕೃಷಿ ಕೆಲಸಕ್ಕೆ ಸಹಾಯ ಸಿಗುತ್ತೆ. ಕೃಷಿಕರಾಗಿದ್ರೆ ಖಂಡಿತವಾಗಿಯೂ ಈ ಸಮಯ ಅತ್ಯುತ್ತಮವಾಗಿದೆ. ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ. ಆಸ್ತಿ ಖರೀದಿ ಕಾರ್ಯಗಳಲ್ಲಿ ಲಾಭ ಆಗುತ್ತೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಲಾಭ ಇದೆ. ಜೊತೆಗೆ ಸಾಲ ಮರುಪಾವತಿಸಲು ಬ್ಯಾಂಕಿನಿಂದ ಕೂಡ ಸಹಾಯ ಹಸ್ತ ಸಿಗುತ್ತೆ. ಹೊಸ ಯೋಜನೆಯನ್ನ ಮರುಪರಿಶೀಲಿಸಿ ನೀವು ಲಾಭವನ್ನ ಪಡ್ಕೊಳ್ತೀರಾ. ಗೃಹಾಲಂಕಾರ ಖರೀದಿಯನ್ನ ಮಾಡ್ತೀರಾ. ಅಂದ್ರೆ ಗೃಹಾಲಂಕಾರ ಮಾಡ್ತಕ್ಕಂಥ ವಸ್ತುಗಳ ಖರೀದಿಯಲ್ಲಿ ನೀವು ಮಗ್ನರಾಗ್ತೀರಾ ಅಂತ ಹೇಳಬಹುದು. ಮನೆಗೆ ಬೇಕಾದಂತಹ ಸಾಮಗ್ರಿಗಳನ್ನ ನೀವು ತೆಗೆದುಕೊಳ್ತೀರಾ. ಜೊತೆಗೆ ನೀವು ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಗೆ ಎಲ್ಲರ ಒಂದು ಸಹಕಾರ ಇರುತ್ತೆ. ಅದರಲ್ಲೂ ಸತಿಪತಿಯರ ನಡುವೆ ಇದ್ದಂತಹ ಕಲಹಗಳು, ಮನಸ್ತಾಪಗಳು ದೂರವಾಗಿ ಇಬ್ಬರ ನಡುವೆ ಒಂದು ರೀತಿಯ ಹೊಂದಾಣಿಕೆಯ ಭಾವನೆ ಮೂಡುತ್ತೆ. ಜೊತೆಗೆ ಇಬ್ಬರ ನಡುವೆ ಇದ್ದಂತಹ ವೈಮನಸ್ಸು ದೂರವಾಗಿ ಇಬ್ಬರು ಪರಸ್ಪರರನ್ನ ಅರ್ಥ ಮಾಡಿಕೊಂಡು ನೆಮ್ಮದಿಯುತ ಜೀವನ ನಡೆಸ್ತೀರಾ. ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಕೂಡ ಇದೆ. ಉತ್ತಮ ವಧುವರರ ಪ್ರಸ್ತಾಪ ಕೂಡ ಕೇಳಿ ಬರುತ್ತೆ. ಇನ್ನು ಪ್ರೀತಿಯಲ್ಲಿರ್ತಕ್ಕಂಥವ್ರು ತಮ್ಮ ಪ್ರೀತಿಯನ್ನ ಕುಟುಂಬಸ್ಥರಿಗೆ ಹೇಳ್ಕೊಂಡ್ರೆ ಖಂಡಿತವಾಗಿಯೂ ಲಾಭ ಆಗತ್ತೆ. ಕುಟುಂಬಸ್ಥರು ನಿಮ್ಮ ಪ್ರೀತಿಗೆ ಒಪ್ಪಿಗೆ ಸೂಚಿಸುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಿದ್ದು, ನಿಮ್ಮ ಒಂದು ಪ್ರಯತ್ನ ಜೋರಾಗಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರೀತಿಗೆ ಸಕ್ಸಸ್ ಸಿಗುತ್ತೆ. ಇನ್ನು ಕೂಡ ಮಕ್ಕಳಾಗಿಲ್ಲ, ಮದುವೆಯಾಗಿ ಸಾಕಷ್ಟು ವರ್ಷಗಳು ಕಳೆದಿದೆ, ಮನೆಯಲ್ಲಿ ಹಾಗೂ ಸಮಾಜದಲ್ಲಿ ಒಂದು ರೀತಿಯ ಅವಮಾನ ಆಗ್ತಿದೆ ಅಂತಕ್ಕಂಥವ್ರಿಗೂ ಕೂಡ ಮಕ್ಕಳ ಯೋಗ ಇದ್ದು ಸಂತಾನ ಭಾಗ್ಯ ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ರಾಶಿಯವರಿಗೆ ಈ ಸಂದರ್ಭ ಸುಸಂದರ್ಭವಾಗಿದ್ದು, ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ಸನ್ನ ತಂದುಕೊಡುತ್ತೆ. ನೀವು ನೆಮ್ಮದಿಯುತ ಜೀವನವನ್ನ ನಡೆಸ್ತೀರಾ. ನೆಮ್ಮದಿ ಯಾವಾಗ್ಲೂ ಕೂಡ ನಿಮ್ಮ ಜೊತೆಗೆ ಇರುತ್ತೆ ಅಂತ ಹೇಳಬಹುದು. ಹೀಗಾಗಿ ಇದೆಲ್ಲವೂ ಕೂಡ ಕುಂಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು, ಇವುಗಳನ್ನ ಅನುಸರಿಸಿ ನಡೆದ್ರೆ ಖಂಡಿತವಾಗಿಯೂ ಕೂಡ ಲಾಭ ನಿಮ್ಮದೇ. ಧನ್ಯವಾದ.